ಹೆಣ್ಣನ್ನ ಬಿಟ್ಟು ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದೇ ಹೇಳದ್ನಲ್ಲ, ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ನಿಕೃಷ್ಟವಾಗಿ ಕಾಣ್ತಾರೆ ಹೆಣ್ಮಕ್ಳನ್ನ. ಅವ್ರಿಗೆ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅವರು ಆಕಾಶದಿಂದ ಉದ್ರಿಲ್ಲ, ಅವ್ರ ತಾಯಿ ಗರ್ಭದಿಂದಾನೇ ಜನಿಸಿರುವಂಥದ್ದು. ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಅವ್ರ ಮದ್ವೆ ಆಗಿರೋದು ಒಂದು ಹೆಣ್ಣನ್ನೇ. ಹೆಣ್ಮಕ್ಳಿಗೆ ಗೌರವ ಕೊಡದೇ ಇರೋಂಥ ವ್ಯಕ್ತಿ ಹೆಣ್ಮಕ್ಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ ಬಿಜೆಪಿಲಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಯಾವ ಪಕ್ಷನೂ ಹೆಣ್ಮಕ್ಳಿಗೆ ಸಮಾನತೆಯಲ್ಲಿ ಒಂದು ಅವಕಾಶ ಕೊಡಬಾರ್ದು ರಾಜಕಾರಣದಲ್ಲಿ ಅಂತ ಇದೆಯಾ? ನನಗ್ ಟಿಕೆಟ್ ಕೊಟ್ಟಿದ್ರು, ನನಗೂ ಮತ ಹಾಕಿದ್ದಾರೆ ಜನ. ನನ್ನ ಮೇಲೆ ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ಏನು? ನನ್ನ ಜನಗಳ ಸಮಸ್ಯೆ ಬಂದು ಕೇಳ್ತಾ ಇದ್ದಾರೆ, ನಾನು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು. ಅದನ್ನ ನಾನು ಮಾಡ್ತಾ ಇದ್ದೀನಿ. ಹೆಣ್ಣನ್ನ ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅಂದ್ರೆ ಏನ್ ಪ್ರಚಾರ ಇದೆ ಅಲ್ಲಿ? ಸಮಸ್ಯೆ ಇದೆ, ನಮ್ಗೆ ಪರಿಹಾರ ಮಾಡಿ ಅಂತ ನಮ್ಮ ಹತ್ರ ಬಂದವರನ್ನ ಸರ್ಕಾರದ ಅಧಿಕಾರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಸ್ತುವಾರಿ ಸಚಿವರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನೀವು ನೇರವಾಗಿ ಅವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆನ ಹೇಳಿ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಅವ್ರ ಆ ಕೆಲಸ ಮಾಡ್ಲಿ. ಅವ್ರು ಸರಿಯಾಗಿ ಕೆಲಸ ಮಾಡಿದಿದ್ರೆ ನಾನ್ ಯಾಕೆ ಇವ್ರ ಸಮಸ್ಯೆ ಇದೆ ಸರ್ ಬಗೆಹರಿಸಿ ಅಂತ ಹೋಗಿ ಕೇಳ್ಬೇಕಿತ್ತು? ಅವ್ರ MLA ಆಗಿ ಅವ್ರ ಕೆಲಸ ಸರಿಯಾಗಿ ಮಾಡಿದಿದ್ರೆ ನಾನ್ ಯಾಕೆ ಹೋಗಿ ಕೇಳ್ಬೇಕಿತ್ತು? ನಮ್ಮ ಹತ್ರ ಬಂದ್ ಜನ ಕೇಳ್ತಾರೆ, ಮೇಡಮ್ ನಾನು ಹಂಗೂ ಹೇಳ್ತೀನಿ, ಹೋಗಿ ನಿಮ್ ಶಾಸಕರನ್ನ ಕೇಳಿ ಅಂದ್ರೆ, ಮೇಡಮ್ ಅವ್ರು ಇಲ್ಲಿದಾರೋ ಜೈಲೊಳಗಿದಾರೋ ಗೊತ್ತಿಲ್ಲ ಮೇಡಮ್ ನಮ್ಗೆ ಅಂತಾರೆ. ಏನ್ ಹೇಳೋಣ ಅದಕ್ಕೆ? ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ರಾಜಕಾರಣಕ್ಕೆ ಬಂದಿದ್ದೀವಿ, ರಾಜಕಾರಣ ಮಾಡ್ತಾ ಇದೀವಿ. ಅವ್ರು ಇನ್ನೊಂದು ಹೇಳ್ತಾರೆ, JP ಪಾರ್ಕ್ 2 ವರ್ಷದಿಂದ ಹಾಳು ಬಿದ್ದಿದೆ. ಆಗ ಮಾತಾಡದೆ ಇಲ್ದಿದ್ದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕುಸುಮಾ ಅವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಈಗ ಎಲೆಕ್ಷನ್ ಗಿಮಿಕ್ ಅನ್ನುವಂಥದ್ದು ಕೂಡ ಕ್ವಶನ್ ಮಾಡಿ. ಈಗ ಯಾವ ಎಲೆಕ್ಷನ್ ಇಲ್ವಲ್ಲ. JP ಪಾರ್ಕ್ 2 ವರ್ಷದಿಂದ ಹಾಳಾಗಿಲ್ಲ. ಇವ್ರು 13 ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. 8 ವರ್ಷಗಳಿಂದ ಕೆಲವು ಕಾಮಗಾರಿಗಳು ಬಿದ್ದಿದಾವೆ. ಹಂಗೆ ಏನ್ ಮಾಡ್ತಾ ಇದ್ರು 12-13 ವರ್ಷದಿಂದ? ಇವ್ರು 2 ವರ್ಷದಿಂದ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ, 13 ವರ್ಷದಿಂದ ಹಂಗೆ ಬಿದ್ದಿದ್ಯಲ್ರಿ. ನೀವೇನ್ ಮಾಡಿದ್ರಿ? ಮಂತ್ರಿಗಳು ಬೇರೆ ಆಗಿದ್ರಿ ನೀವು. ನಿಮ್ಮ ಕ್ಷೇತ್ರದಲ್ಲಿ JP ಪಾರ್ಕ್ ನ ಸಮಸ್ಯೆ ಇದೆ ಅಂತ ಹೋಗಲ್ ಜನಗಳನ್ನ ಕೇಳಿ. ನಾನ್ ಹೇಳದ್ ಬೇಡ, ಹೋಗ್ ಜನಗಳನ್ನ ಕೇಳಿ. ನೀವೇ ಆ ಸ್ಥಿತಿಯನ್ನ ನೋಡಿ. ಚೆನ್ನಾಗಿದ್ದಿದ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇವತ್ತು ಹಾವು ಚೇಳ್ಗಳು ಓಡಾಡ್ತಾ ಇದ್ದಾವೆ. ಆ ಮಕ್ಳು ಆಟ ಆಡ್ಲಿಕ್ಕೆ ಅಂತ ಹೋಗಿ ಆಟದ ವಸ್ತುಗಳೆಲ್ಲ 4 ವರ್ಷದಿಂದ ಅಲ್ಲೇ ಬಿದ್ದಿದಾವೆ. ಇವ್ರು ಸರಿ ಮಾಡಕ್ಕಾಗ್ಲಿಲ್ವಾ? ಜನಗಳು ಇವ್ರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ಇವೆಲ್ಲವನ್ನು ಮಾಡ್ಲಿ ಅಂತ ಹೊರತು ಬಿಟ್ರೆ, ಇವರು ಸುಮ್ಮನೆ ಹುಚ್ಚಾಟ ತೋರಿಸ್ಕೊಂಡು ಒಂದ್ ರೀತಿ ಹುಚ್ಚು ಬಂದವ್ರ ತರ ಎಲ್ಲಾ ಕಡೆ ಬಾಯಿಗೆ ಬಂದಂಗೆ ನಾಲ್ಗೆಗೆ ಎಲ್ಬಿಲ್ಲ ಅಂತ ಹೇಳಿ ಹೆಂಗ್ ಬೇಕೋ ಹಂಗ್ ಮಾತಾಡ್ಕೊಂಡು ಹೆಣ್ಮಕ್ಳನ್ನ ಅವಮಾನಿಸ್ಕೊಂಡು ಈ ಅಪರಾಧಗಳನ್ನ ಮಾಡ್ಕೊಂಡು ಅತ್ಯಾಚಾರಗಳನ್ನ ಮಾಡ್ಕೊಂಡು ಅಕ್ರಮಗಳನ್ನ ಮಾಡ್ಕೊಂಡು ಬರೀ ಅಬ್ಬರಿಸ್ತಾ ಇದ್ರೆ, ಈ ರೀತಿ ಕೆಟ್ಟ ಕಾರಣಗಳಿಗೆ ಅಬ್ಬರಿಸ್ತಾ ಇದ್ರೆ ಕೆಲಸ ಮಾಡಿ. ನೀವೇ ಕೆಲಸ ಮಾಡಿದ್ರೆ ನನ್ನ ಹತ್ರ ಯಾರು ಬರಲ್ಲ. ನನ್ನ ಹತ್ರ ಯಾಕೆ ಬರ್ತಿದ್ದಾರೆ? ಸಮಸ್ಯೆ ಇದೆ ಪರಿಹಾರ ಮಾಡಿಸಿ ಅಂತ. ನೀವು ಕೆಲಸ ಮಾಡದೇ ಇರೋದಕ್ಕೆ ನಮ್ಮ ಹತ್ರ ಬರ್ತಿದ್ದಾರೆ. ನೀವು ಅವ್ರಿಗೆ ಸಿಗದೆ ಇರೋದಕ್ಕೆ, ನೀವು ಇಲ್ಲಿದ್ದೀರೋ ಜೈಲಲ್ಲಿ ಇದ್ದೀರೋ ಗೊತ್ತಿಲ್ಲದೆ ಇರೋದಕ್ಕೆ ನಮ್ಮ ಹತ್ರ ಬರ್ತಿದ್ದಾರೆ. ನಾನೊಬ್ರು RR ನಗರದ ಒಬ್ರು MLA ಆಗಿದ್ದಾರೆ. ನನ್ನ ಹತ್ರ ನನಗೆ ಒಂದು ಆಹ್ವಾನ ಮಾಡಿಲ್ಲ ಅಲ್ಲಿಗೆ, ಆ ಒಂದು JP ಪಾರ್ಕಿಗೆ. ನಾನೊಬ್ರು ಮತದಾರರಾಗಿ ನಾನು ಹೋಗಿದ್ದೀನಿ, ನಾನೊಬ್ರು ಪ್ರತಿನಿಧಿಯಾಗಿ ನಾನು ಹೋಗಿದ್ದೀನಿ. ಅಲ್ಲಿ ನನಗೆ ಅವಮಾನ ಮಾಡಲಾಯ್ತು, ಮಸಿ ಬಳಿಯಲಾಯ್ತು, ನನ್ನ ಮುಖಕ್ಕೆ ಮೊಟ್ಟೆ ಹೊಡೆಯಲಾಯ್ತು. ಅದಾದ ನಂತರ ಇವರು ಪಾರ್ಟಿಗಳನ್ನ ಕೊಡಿಸ್ತಾರೆ ಅನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ. ಅಲ್ಲ, ಅವ್ರಿಗೆ ಆಹ್ವಾನನೇ ಇಲ್ಲ ಅಂದ್ರೆ ಯಾಕೆ ಬಂದ್ರು? ಅವ್ರಿಗೆ ಆಹ್ವಾನನೇ ಇಲ್ಲ ಅಂತ ಅಂದ್ಮೇಲೆ ಅಲ್ಲಿಗೆ ಯಾಕೆ ಬಂದ್ರು? ಆಹ್ವಾನ ಇಲ್ಲ ಅಂದ್ಮೇಲೆ ಬರ್ದೇ ಇರ್ಬೋದಿತ್ತಲ್ಲ. ಆಹ್ವಾನ ಇರೋದಕ್ಕೆ ತಾನೇ ಬಂದಿರೋದು. ಈಗ ಬಂದಾದ್ಮೇಲೆ ಇವ್ರು ಗಲಾಟೆ ಮಾಡ್ಬೇಕು ಅಂತ ಹೋಗಿ ವೇದಿಕೆ ಮೇಲೆ ಮೈಕ್ ಕಿತ್ಕೊಂಡು ಉಪಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತಾಡ್ಕೊಂಡು, ಮುಖ್ಯ ಆಯುಕ್ತರಿಗೆ ಏಕವಚನದಲ್ಲಿ ಮಾತಾಡ್ಕೊಂಡು ಹೆಂಗ್ ಬೇಕೋ ಹಂಗ್ ಮಾತಾಡ್ತಾ ಇದ್ರೆ ಅಲ್ಲಿರೋ ಜನಗಳೇನ್ ನೋಡ್ಕೊಂಡು ಕೂತಿರ್ತಾರ? ನೀವು ಶಾಸಕರಾಗಿರ್ಬಹುದು, ಶಾಸಕರಾಗಿದ್ರೆ ನಿಮ್ಗೇನ್ ಬಹಳ ದೊಡ್ಡ 2 ಕೊಂಬ್ ಅನ್ಬಿಡಲ್ಲ. ನಿಮ್ ಮಹಾ ಏನ್ ಆಗ್ಬೋದು ಶಾಸಕರಾಗಿದೆ ಅಂತಂದ್ರೆ, ನಿಮ್ಮ ಕೋರ್ಟ್ ಕೇಸ್ಗಳು ಒಂದು ಸ್ಪೆಷಲ್ ಕೋರ್ಟ್ ಅಲ್ಲ ಇದಾಗ್ಬೋದು ಅಷ್ಟೇ, ಹಿಯರಿಂಗ್ ಆಗ್ಬೋದು. ಅದ್ ಬಿಟ್ರೆ ನೀವು ಜನಸಾಮಾನ್ಯರು ಎಲ್ಲರೂ ಆಯ್ಕೆ ಮಾಡಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ತಾರೆ. ಬಿಟ್ರೆ ನಿಮ್ಮನ್ನ ಕಿರೀಟ ಇಟ್ಟು ಮೇಲ್ಗಡೆ ಕೂರ್ಸ್ಬಿಡಲ್ಲ. ನೀವು ಜನಸಾಮಾನ್ಯನೇ. ಯಾಕೆ ಕಾಂಗ್ರೆಸ್ ಸರ್ಕಾರದವರು ನನ್ನ ಮೇಲೆ ಸೇಡ್ ತೀರಿಸ್ಕೋತಾ ಇದ್ದಾರೆ ಅಂದ್ರೆ, ನಾನು ಕುಸುಮಾ ಅವ್ರನ್ನ ಸೋಲ್ಸಿದ್ದು ಒಂದು, ಅದಾದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರನ್ನ ಸೋಲ್ಸಿದ್ದು ಇನ್ನೊಂದು ಕಾರಣ. ನೋಡಿ, ಒಬ್ಬ ವ್ಯಕ್ತಿ ಸೋಲ್ಸಕ್ಕೆ ಅಥವಾ ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಆತ ಒಬ್ಬ ನಿಂತ್ಬಿಟ್ಟು ಸೋಲ್ಸ್ಬಿಟ್ಟೆ ಗೆಲ್ಲಿಸ್ಬಿಟ್ಟೆ ಅಂತ ಹೇಳ್ಕೊಂಡ್ರೆ ಆತ ಮೂರ್ಖ ಅಂತ ಅನ್ಸುತ್ತೆ. ಇಡೀ ಜನಗಳು ಅವರ ಮನಸ್ಥಿತಿ ಏನಿದೆ, ಅವ್ರಿಗೆ ಯಾರು ಸರಿ ಅನ್ಸ್ತಾರೆ, ಅವರ ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅದನ್ನ ನೋಡ್ಕೊಂಡು ಮತವನ್ನ ನೀಡ್ತಾರೆ. ನಾನೇ ಸೋಲಿಸ್ದೆ, ನಾನೇ ಗೆಲ್ಲಿಸ್ದೆ, ನಾನೇ ಇದ್ ಮಾಡಿಸ್ದೆ ಅಂತ ಅನ್ಕೊಂತಾ ಇದ್ರೆ ಅದವ್ರ ಮೂರ್ಖತನ. ಇದೆಲ್ಲ ನಡುವೆ ನಿಮ್ಮ ಮೇಲೆ ಒಂದು ದೊಡ್ಡ ನಿನ್ನೆ ಆರೋಪ ಮಾಡಿರುವಂತದ್ದು, ಮ್ಯಾಮ್ ನೀವು ಕೇಳಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ತಾ ಇರುವಂತದ್ದು, ಯಾರೋ ಒಬ್ರು ಮಹಿಳೆನ ಕರೆತಂದು ನೀವು ಹೇಳಿರುವಂತದಂತೆ ಅತ್ಯಾಚಾರ ನಿಮ್ಮ ಮೇಲೆ ಆಗಿದ್ರೆ, ರೇಪ್ ಕೇಸ್ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಬನ್ನಿ ಅನ್ನುವಂಥದ್ದು. ಈಗ ಅವ್ರ ಹತ್ರ ಆಡಿಯೋ ಇದೆ, ನಾನು ಆಡಿಯೋ ಕೋರ್ಟಲ್ಲೇ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಅದಕ್ಕೆ ದಯಮಾಡಿ ಮೊದಲು ಆ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಮೊದಲು ಈಗಲೇ ಈ ತಕ್ಷಣನೇ ಯಾರಕ್ಕೆ ಕಾಯ್ತಾ ಇದ್ದಾರೆ ಅವರು? ಏನಕ್ಕೆ ಕಾಯ್ತಾ ಇದ್ದಾರೆ? ಆಡಿಯೋ ಇದ್ರೆ ಏನಕ್ಕೆ ಕಾಯ್ತಾ ಇದ್ದಾರೆ? ಫಸ್ಟ್ ಕೆಲಸ ಮಾಡ್ಬೇಕಾಗಿರೋದೇ ಅದು. ಅವರು ನಾನು ಯಾರಿಗಾದ್ರೂ ಅವ್ರ ಮೇಲೆ ಅತ್ಯಾಚಾರ ಆರೋಪ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ, ಅವ್ರ ಹತ್ರ ಆಡಿಯೋ ಇದೆ ಅಂತ ಅದಾದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಮನೆಗೆ ಕರ್ಸ್ಕೊಂಡು ಮಾಧ್ಯಮದವ್ರ ಮಾತ್ರ ಮಾತಾಡೋದಲ್ಲ, ಮಾಧ್ಯಮದ ಮುಂದೆ ಹೇಳೋದಲ್ಲ. ಮೊದಲು ಕರೆಸಿ ನನ್ನ ಮೇಲೆ ಈ ತರ ಷಡ್ಯಂತ್ರ ಮಾಡಿದ್ದಾರೆ, ಈ ಆಡಿಯೋ ಇದೆ ಅಂತ ಹೇಳಿ ರಿಲೀಸ್ ಮಾಡ್ಬೇಕು ಅವರು. ನಾನು ಕೂಡ ಆಗ್ರಹಿಸ್ತೀನಿ, ಇವತ್ತೇ ಹೋಗಿ, ಈ ಕ್ಷಣನೇ ಹೋಗಿ ಆ ಆಡಿಯೋನ ರಿಲೀಸ್ ಮಾಡಿ ಅಂತ. ನಾನು ನೋಡಿ, ಅವರು ಅಕ್ರಮ ಮಾಡಿ ಅಬ್ಬರ್ಸೋ ಅವ್ರಿಗೆ ಅಕ್ಷರ ಕಲ್ತು ಅರ್ತು ಮಾತಾಡೋ ಹೆಣ್ಮಗಳಿಗೆ ಇನ್ನೆಷ್ಟು ಧೈರ್ಯ ಇರಬೇಡ. ಇವ್ರು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಎಲ್ಲರೂ ಅವ್ರ ಹತ್ರನೇ ಮರ್ಯಾದೆ ಗೆಟ್ಟು ರಾಜಕಾರಣ ಮಾಡಲ್ಲ. ಮರ್ಯಾದಸ್ಥರು ಕೂಡ ರಾಜಕಾರಣದಲ್ಲಿ ಇದ್ದಾರೆ. ಮರ್ಯಾದಸ್ಥ ಕುಟುಂಬದಿಂದನೂ ಕೂಡ ರಾಜಕಾರಣ ಮಾಡ್ಲಿಕ್ಕೆ ಬಂದಿರ್ತಾರೆ. ಎಲ್ಲ ಮರ್ಯಾದೆ ಗೇಡಿಗಳ ಅವ್ರ ಥರನೇ ಅದೇ ಇದರಲ್ಲಿ ರಾಜಕಾರಣ ಮಾಡಕ್ ಬಂದಿಲ್ಲ. ಮರ್ಯಾದಸ್ಥರು ರಾಜಕಾರಣದಲ್ಲಿದ್ದಾರೆ. ಆಗ್ಲೇ ನಾನು ಈ ಪ್ರಶ್ನೆಗೆ ನೀವು ಆಲ್ರೆಡಿ ಆನ್ಸರ್ ಮಾಡಿದ್ರಿ. ಬಟ್ ಅವ್ರು ಹೇಳಿದ್ದಾರೆ, ನಾನೊಬ್ರು MLA ಆಗಿ ನನ್ನ ಬಳಿ ಯಾವುದೇ ರೀತಿಯಾದ ಆಹ್ವಾನ ಆಗಿಲ್ಲ ಅನ್ನುವಂಥದ್ದೊಂದು. ನನ್ನ ಬಳಿ ಏನೇ ವಿಷಯವಿದ್ರು ಹೇಳ್ತಾ ಇಲ್ಲ, ಕುಸುಮ ಅವ್ರ ಹತ್ರನೇ ಎಲ್ಲರೂ ಹೋಗಿ ಹೇಳ್ತಾ ಇರುವಂಥದ್ದು. ಅಂದ್ರೆ ಇವನ್ ಏನಾದ್ರು ಒಂದು ಸ್ಪೆಷಲ್ ಕಾರ್ಯಕ್ರಮ ಆಗಿರ್ಬೋದು, ಆ RR ನಗರದಲ್ಲಿ ಒಂದು ಸ್ಪೆಷಲ್ ಕಾರ್ಯಕ್ರಮ ಆಗಿರೋ ಆ ರೀತಿಯಲ್ಲಿ ಅವ್ರ ಅರ್ಥದಲ್ಲಿ ಹೇಳಿದ್ರು. ಇಲ್ಲ ನೋಡಿ, ಯಾರು ಕೂಡ ಬಂದು ಸ್ಪೆಷಲ್ ಆಗಿ ಕುಸುಮ ಅವ್ರ ಹತ್ರ ಹೇಳ್ತಿದ್ದಾರೆ ಅಂತ ಏನೂ ಇಲ್ಲ. ಅವ್ರು ಶಾಸಕರಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ಯಾವ ಪ್ರೋಟೋಕಾಲ್ ಪ್ರಕಾರ ಏನ್ ಕರಿಬೇಕೋ ಅದೆಲ್ಲ ಅವ್ರು ಕರಿತಾ ಇದ್ದಾರೆ. ಅವ್ರು ಕರಿತಾ ಇದ್ರು ಕೂಡ ಇವ್ರಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇವ್ರಿಗೊಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನನ್ನ ಕರಿಯಲ್ಲ, ನನ್ಗೇನು ಕೇಳಲ್ಲ ಅಂತಂದ್ರೆ, ನಮ್ಮನ್ನ ಸಾರ್ವಜನಿಕರ ಕಾರ್ಯಕ್ರಮ ಪೇಪರ್ಗಳಲ್ಲಿ ಬಂದಿದೆ, ನಮ್ಮ ಜನಗಳಿಗೆ ಸಹಾಯ ಆಗುತ್ತೆ, ಹೋದ್ರೆ ಅಲ್ಲಿ ಸರ್ಕಾರದ ಅಧಿಕಾರಿಗಳಿರ್ತಾರೆ, ಸಹಾಯ ಆಗುತ್ತೆ ಅಂತ ಹೇಳಿ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಇವ್ರ ಕೆಲಸ ಮಾಡಕ್ಕಾಗದೆ ಹೋದ್ರೆ ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅದು ಇವ್ರು ಮಾಡ್ತಾ ಇರೋವಂಥದ್ದು. ಅದು ಬಿಟ್ರೆ ಬೇರೆ ಏನೂ ಅಲ್ಲ. ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೇನು? ಈ ರೀತಿ ಬರೀ 5 ವರ್ಷ ಬರೀ ಹಿಂಗೇ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡೋಣ, ಯಾವ ಕೆಲಸನೂ ಮಾಡೋದು ಬೇಡ, ಜನಗಳ ಬಗ್ಗೆ ಅವ್ರಿಗೇನು ಕಾಳಜಿ ಇಲ್ಲ. ನಮ್ಮಲ್ಲಿ ಪಾಟ್ ಹೋಲ್ಸ್ಗಳು ಅಷ್ಟಿದ್ದಾವೆ. ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರು ಹೇಳಿದ್ರು, ನಿಮ್ಮ ಪಾಟ್ ಹೋಲ್ಸ್ ಇದ್ದಾವೆ, ಹೌದು ನಾವು ಒಪ್ಕೋತೀವಿ, ಏನಾದರೂ ಪಾಟ್ ಹೋಲ್ ಸಮಸ್ಯೆ ಇದ್ರೆ ಬಂದು ಕಂಪ್ಲೇಂಟ್ ಮಾಡಿ, ಒಂದು ಫೋಟೋ ತೆಗೆದು ಫಿಕ್ಸ್ ಮೈ ಪಾಟ್ ಹೋಲ್ ಅಂತ ಹೇಳಿ ಆ ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿಗೆ ಹಾಕಿ ನಾವೆಲ್ಲ ಕ್ಲೀನ್ ಮಾಡಿಸ್ತೀವಿ, ನಾವು ಮಾಡಿಸ್ತೀವಿ ಅಂತ, ರೆಡಿ ಮಾಡಿಸ್ತೀವಿ ಅಂತ. ನಾವೆಲ್ಲವನ್ನು ಮಾಡಿದ್ರೆ ಇವ್ರು ಇಂಜಿನಿಯರ್ನ ಕರೆದು ಹೆದರ್ಸೋದು, ಅದು ಹೆಂಗೆ ಮಾಡ್ಬಿಡ್ತೀರಾ, ನಾನು ನೋಡ್ತೀನಿ ಅಂತ ಎಲ್ರಿಗೂ ಹೆದರ್ಸೋ ಪ್ರಕ್ರಿಯೆ ಮಾಡ್ತಾರೆ. ಎಲ್ಲರನ್ನೂ ಹೆದರ್ಸೋದು, ಓಡಿಸೋದು. ಯಾವ ಕಾಂಟ್ರಾಕ್ಟರ್ ಹತ್ರನೂ ಬಂದರೆ ಲಂಚ ಕೊಡಲಿಲ್ಲ ಅಂತಂದರೆ ಕೆಲಸ ಮಾಡಕ್ಕೆ ಬಿಡಲ್ಲ. ಹಿಂಗಿರೋಂಥ ಸ್ಥಿತಿಯಲ್ಲಿ ಜನಗಳು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಜನಗಳಿಗೆ ಓಡಾಡಕ್ಕಾಗ್ತಾ ಇಲ್ಲ, ರಸ್ತೆ ಹಾಳಾಗಿದೆ, ಗುಂಡಿಗಳನ್ನ ಮುಚ್ಚಿ ಅಂತಂದರೆ ಇಂಜಿನಿಯರ್ಗಳನ್ನ ಹೆದರ್ಸೋದು, ಗುತ್ತಿಗೆದಾರರನ್ನ ಹೆದರ್ಸೋದು. ಒಟ್ನಲ್ಲಿ ಸರ್ಕಾರಕ್ಕೆ, ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರಿಗೇನಾಗುತ್ತೆ? ಕೆಟ್ಟ ಹೆಸರು ಬರ್ಬೇಕಷ್ಟೇ, ನನಗೆ ಕೆಲಸ ಯಾವುದು ಆಗ್ಕೂಡ್ದು. ಇಂಥ ಒಂದು ಮನಸ್ಥಿತಿ ಇರುವಂಥ ಶಾಸಕರು ಇರಬೇಕಾದ್ರೆ ಯಾವ ಕೆಲಸಗಳಾಗಕ್ಕೆ ಸಾಧ್ಯ ಇದೆ?